ಮತ್ತೊಂದು ಕಡೆ ಭ್ರಷ್ಟರ ಬೇಟೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಾಲ್ಮೀಕಿ ನಿಗಮದ ಸ್ಟೋರಿಯನ್ನು ಯಾವ ರೀತಿ ತಗೊಂಡೋದ್ವಿ ನಾವು ಅಂತಂದರೆ ನಿರಂತರವಾಗಿ ಹೇಳ್ತಾ ಇದ್ದೆ. ದರ್ಶನ್ ಸ್ಟೋರಿ ಇದೆ, ಪ್ರಜ್ವಲ್ ರೇವಣ್ಣ ಸ್ಟೋರಿ ಇದೆ, ಸೂರಜ್ ರೇವಣ್ಣ ಸ್ಟೋರಿ ಇದೆ, ಆದರೆ ಈ ಸ್ಟೋರಿಯನ್ನು ಬಿಡಲ್ಲ. ಇನ್ನೊಂದು ಕಡೆ ಇನ್ನೊಂದು ಸ್ಟೋರಿ ಕೂಡ ಇದೆ, ನೇಹಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹುಬ್ಳಿ ಸ್ಟೋರಿ ಎರಡು ಬಾಕಿ ಇದೆ, ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಇದೀಗ CM ನಿವಾಸಕ್ಕೆ ಯಾರು ಬಂದಿದ್ದಾರೆ, ಇಡಿ ರೈಡ್ಗೆ ಸಂಬಂಧಪಟ್ಟ ಹಾಗೆ CM ನಿವಾಸಕ್ಕೆ ಪೊಲೀಸ್ ಮಹಾನಿರ್ದೇಶಕ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಇಡಿ ದಾಳಿಯ ಬಗ್ಗೆ CMಗೆ ಮಾಹಿತಿ ಕೊಟ್ಟ ಅಲೋಕ್ ಮೋಹನ್. ಈ ಇಡಿ ದಾಳಿ ಆಗುವಾಗ ಯಾವುದೇ ಲೋಕಲ್ ಪೊಲೀಸರಿಗೆ ಮಾಹಿತಿ ಕೊಡಲ್ಲ, ಅವರು ಡೈರೆಕ್ಟ್ ಆಗಿ ಅವರು CBI ಅದನ್ನು ಹೇಳಿದ್ರು. ಈಗ ಗೃಹ ಸಚಿವರು CM ನಿವಾಸಕ್ಕೆ ಆಗಮಿಸಿದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಇಡಿ ದಾಳಿಯ ಬಗ್ಗೆ CMಗೆ ಮಾಹಿತಿ ಕೊಟ್ಟ ಅಲೋಕ್ ಮೋಹನ್. ನೋಡಿ, ಇದು ನೇರ ದೃಶ್ಯಾವಳಿಗಳು, ಲೈವ್ ದೃಶ್ಯಾವಳಿಗಳು. CM ನಿವಾಸಕ್ಕೆ ಬಂದಿದ್ದಾರೆ, ಕಾವೇರಿ ನಿವಾಸ, CM ಕಾವೇರಿ ನಿವಾಸ. ಅವರ ಪಕ್ಕದಲ್ಲೇ ಕೃಷ್ಣ ಕೂಡ ಇದೆ. ನೋಡಿ, ಇದು ನಿವಾಸಕ್ಕೆ ಅಂದರೆ ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕುಮಾರ ಕೃಪಾ ರೋಡಲ್ಲಿ CM ನಿವಾಸ ಇದೆ, ಅದರ ಪಕ್ಕದಲ್ಲೇ ಕೃಷ್ಣ ಇದೆ. ಸೊ ಇದು ಇಲ್ಲಿ ಒಳಗೆ ಎಂಟ್ರಿ ಇಲ್ಲ. ಮೊದಲೆಲ್ಲ ಇಲ್ಲೆಲ್ಲ ಆರಾಮ್ಸೆ ಹೋಗ್ತಾ ಇದ್ವಿ ನಾವು. ಜಗದೀಶ್ ಶೆಟ್ಟರ್ CM ಆದ ನಂತರ ಸ್ವಲ್ಪ ಕಟ್ಟುನಿಟ್ಟು ಜಾಸ್ತಿ ಆಯಿತು, ಆಮೇಲೆ ಮೀಡಿಯಾಗಳು ಕೂಡ ಜಾಸ್ತಿ ಆಯಿತು. ಇಲ್ಲಾಂದರೆ ಒಳಗೆ ನಾವು ಸೀದಾ ಒಳಗೆ ಹೋಗ್ಬಿಟ್ಟು ಅಲ್ಲಿಂದ ಬೈಟ್ ತಗೋತಾ ಇದ್ವಿ ಒಳಗಡೆಯಿಂದ. ಇದು ಕಾವೇರಿ ನಿವಾಸ ಅಂತ ಕರೀತಾರೆ ಇದನ್ನು. ಇದರ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅನುಗ್ರಹ ಅಂತ ಕರೀತಾರೆ, ಅದು ಕೂಡ CM ಅವರಿಗೆ ಕೊಡ್ತಾರೆ ಕೆಲವು ಬೇಕಾದವರಿಗೆ. ಇದರ ಪಕ್ಕದಲ್ಲೇ 7 ಕ್ವಾರ್ಟರ್ಸ್ ಇದೆಲ್ಲ ಇದೆ, ಬೇರೆ ಬೇರೆ ಮಿನಿಸ್ಟ್ರಿಗಳ ಮನೆಗಳೆಲ್ಲ. ನೋಡಿ, ಇದು ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಇಡಿ ಅಧಿಕಾರಿಗಳು 20 ಕಡೆ ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ಕಾರಣಕ್ಕಾಗಿ ಇದೀಗ ಇದು ದೊಡ್ಡ ಮಜಲನ್ನು ತಲುಪ್ತಾ ಇದೆ. ಈ ನಡುವೆ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯ್ತಲ್ಲ, ಏನಿದರ ಮರ್ಮ? ಶ್ರುತಿಯವರು ಫುಲ್ CBI ತಲೆ ಓಡಿಸಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ಇವರೆಲ್ಲ ಆದರೆ ಆ ಪರಶುರಾಮ್ ಮೊಬೈಲಲ್ಲಿದ್ದಂಥ ವಿಡಿಯೋ ಅದನ್ನು ಯಾಕೆ ರಿಲೀಸ್ ಮಾಡಿದರು? ಆ ರಿಲೀಸಲ್ಲಿ ಏನು ಹೇಳುತ್ತೆ, ಅಲ್ಲಿ ಅಧಿಕಾರಿಗಳನ್ನು ಬಿಟ್ಟರೆ ಯಾವುದೇ ಸಚಿವರಿಗೆ ಮತ್ತು MLA ಹೆಸರಿಲ್ಲ, ಅದನ್ನು ಪ್ರೂವ್ ಮಾಡುವಂಥ ಪ್ರಯತ್ನಗಳಾಯ್ತಾ? ಅದಾದ ನಂತರ DK ಶಿವಕುಮಾರ್ ಬಂದು ಹಾಗೆ ಹೇಳಿದಕ್ಕೆ ಕಾರಣ ಏನು? ಆದರೆ DK ಶಿವಕುಮಾರ್ ಅವರಿಗೆ ಒಂದು ವಿಚಾರ ಗೊತ್ತಿಲ್ಲ. ಈ ಚಂದ್ರಶೇಖರಯ್ಯ ತೀರ್ಕೊಂಡಿದಾರಲ್ಲ, ಅವರು ಮೆನ್ಷನ್ ಮಾಡಿದ್ದಾರೆ, ಇಬ್ರಿಗೂ ಗೊತ್ತಿದೆ, ಸಚಿವರ ಒತ್ತಡ ಇದೆ, ನೆಕ್ಕಂಡಿ ನಾಗರಾಜ್ ಅವರನ್ನು ಮಾತಾಡಿಸಿದ್ದಾರೆ, 1 ವಾರ ಕಾಯಿರಿ ಎಲ್ಲ ಸರಿಯಾಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಅಧ್ಯಕ್ಷರನ್ನ ಭೇಟಿಯಾದೆ, 2 ದಿವಸ ಬಿಡಿ ಅಂತ ಕೇಳಿದರು. ಸೊ ಹಾಗಾಗಿ ಟೈಟ್ ಆಗತ್ತೆ ಸರ್. ಮೀಡಿಯಾ ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾನೆ ಇದೆ. ಅಲ್ಲ, ಮೀಡಿಯಾ ಇರೋದಕ್ಕೆ ಇಷ್ಟು ಹೈಪ್ ಆಗಿರೋದಿಲ್ಲ, ಮುಚ್ಚಾಕ್ಬಿಟ್ಟಿರ್ತಿದ್ರು ಖಂಡಿತವಾಗ್ಲೂ. ಬಟ್ DCM DK ಶಿವಕುಮಾರ್ ಒಂದು ಮಾತು ಹೇಳಿದ್ರು, ನಾಗೇಂದ್ರ ಅವರೇ ಬಂದು ರಾಜೀನಾಮೆ ಕೊಟ್ಟರು ಅಂತ. ಅವರಾಗಲೇ ಬಂದಿಲ್ಲ, ಒತ್ತಡ ಹಾಕಿದ್ಮೇಲೆ ಬಂದು ರಾಜೀನಾಮೆ ಕೊಟ್ಟರು ಅಂತ. ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ನಾಪತ್ತೆಯಾದುವ, ದಾಖಲೆಗಳು ಸಿಗದೆ ಇಡಿ ಅಧಿಕಾರಿಗಳು ಶಾಕ್ಗೊಳಗಾಗಿದ್ದಾರಂತೆ. ಕೆಲವೊಂದು ಜಮೀನು ದಾಖಲೆಗಳಷ್ಟೇ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವರ ನಿವಾಸ, ಶಾಸಕರ ನಿವಾಸದಲ್ಲಿ ಉಳಿದ ಯಾವ ದಾಖಲೆಗಳು ಕೂಡ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೊಂದು ದಾಖಲೆ ಕೂಡ ಇಡಿ ಅಧಿಕಾರಿಗಳ ಕೈ ಸೇರಿಲ್ಲ ಇಲ್ಲಿ ತನಕ. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಅವರು ಅಲರ್ಟ್ ಆಗಿ ದಾಳಿ ಮಾಡಿರೋದು, ಅಲ್ಲಿಂದ ಇಲ್ಲಿ ತನಕ ಪರಿಶೀಲನೆ ಮಾಡಿದ್ರು ಕೂಡ ಈ ನಿಗಮದಲ್ಲಿ ಆಗಿರುವ ಅವ್ಯವಹಾರದ ಕುರಿತು ಯಾವ ದಾಖಲೆಗಳು ಇಲ್ಲ. ಅದಕ್ಕೆ ಹೇಳಿದ್ದು, ಈ ಪ್ರಕರಣ ಬೆಳಕಿಗೆ ಬಂದು 1.5 ತಿಂಗಳಾದ ಬಳಿಕ ಈಗ ಇಡಿ ಎಂಟ್ರಿ ಕೊಟ್ಟಿರೋದು, SIT ನಿನ್ನೆ ವಿಚಾರಣೆ ಮಾಡಿರೋದನ್ನೆಲ್ಲ ಗಮನಿಸ್ತಾ ಹೋದ್ರೆ ಸರ್ಕಾರವೇ ಅವಕಾಶ ಮಾಡಿಕೊಟ್ಟಿದೆಯಾ ದಾಖಲೆಗಳನ್ನ ನಾಶ ಮಾಡೋದಕ್ಕೆ? ಯಾರನ್ನ ಬಚಾವ್ ಮಾಡಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥ ಪ್ರಶ್ನೆ. ಅದರ ಮುಂದುವರೆದ ಭಾಗ ಈಗ ಇಡಿ ಅಧಿಕಾರಿಗಳ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ದಾಖಲೆಗಳು ಕೂಡ ನಿಗಮದಲ್ಲಿ ಆಗಿರುವ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅವ್ಯವಹಾರ ಬಿಡಿ, ಅಟ್ಲೀಸ್ಟ್ ವ್ಯವಹಾರ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದಾಖಲಾತಿಗಳು ಮನೆಯಲ್ಲಿ ಇಲ್ವಂತೆ. ಬದಲಾಗಿ ತಮ್ಮ ಜಮೀನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮಾತ್ರ ಇಟ್ಕೊಂಡಿದ್ದಾರೆ. ಬಿ ನಾಗೇಂದ್ರ ಮತ್ತು ದದ್ದಲ್ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತೆ ಈ ಬೆಳವಣಿಗೆ ಗಮನಿಸಿದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಬಿ ನಾಗೇಂದ್ರ ಅವರ ನಿವಾಸ, ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸದ್ಯದ ಬೆಳವಣಿಗೆ ಗಮನಿಸ್ತಾ ಇದ್ರೆ, ಸದ್ಯದ ಮಾಹಿತಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್.
ತಾವು ಬಚಾವ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವೂ ಕೂಡ ಆಗ ಹೋಗಿದೆ ಅಂತ ಅನ್ಸುತ್ತೆ. ಖಂಡಿತ ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮೇ 27ನೇ ತಾರೀಕು ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಜೂನ್ 1ನೇ ತಾರೀಕು ರಾಜ್ಯ ಸರ್ಕಾರದಿಂದ SIT ರಚನೆ ಆಗುತ್ತೆ. ಇದಾದ ಬಳಿಕ ಇವತ್ತು ಇಡಿ ದಾಳಿ ಆಗಿರ್ತಕ್ಕಂಥದ್ದು. ಅಂದ್ರೆ ಬರೋಬ್ಬರಿ 40 ದಿನಗಳ ಬಳಿಕ ಒಂದು ಇಡಿ ದಾಳಿ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಒಂದಷ್ಟು ಮಾಹಿತಿ ಇಡಿ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರತಕ್ಕಂಥದ್ದು ಏನಂದ್ರೆ, ಬಸವರಾಜ್ ದದ್ದಲ್ ಇರ್ಬೋದು ಅಥವಾ ಏನು ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಅವರ ನಿವಾಸಗಳು ಮತ್ತೆ ಅವರಿಗೆ ಸಂಬಂಧಿಸಿದಂತೆ ನಡೀತಾ ಇರ್ತಕ್ಕಂಥ ಇಡಿ ದಾಳಿಯಲ್ಲಿ ಇದುವರೆಗೂ ಯಾವುದೇ ಮಹತ್ತರವಾದಂಥ ದಾಖಲೆಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು 40 ದಿನಗಳ ಅಂತರ ಇತ್ತು. ಇದರ ಮಧ್ಯೆ SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ರು, CBIನಲ್ಲಿ FIR ಆಗಿತ್ತು. ಈ ಒಂದು ಅವಧಿಯಲ್ಲಿ ಆ ದಾಖಲೆಗಳು ನಾಪತ್ತೆಯಾಗಿ ಈ ಒಂದು ಇಡಿ ದಾಳಿಗೆ ಮೊದಲೇ ಪ್ರಿಪೇರ್ ಆಗಿರೋ ರೀತಿ ಅವರ ಮನೆಗಳು ಕಾಣ್ತಾ ಇದ್ದಾವೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಈಗಾಗಲೇ ಕೆಲವೊಂದು ಮೆಟೀರಿಯಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರಲ್ಲಿ SIT ಅಧಿಕಾರಿಗಳು ನಿರತರಾಗಿದ್ರು ಸಹ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇದುವರೆಗೂ SITಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಇಡಿಗಾದರೂ ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ, ಯಾಕಂದರೆ ಒಂದು ಕಡೆ ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರಿತ್ತು, ಜೊತೆಗೆ ಒಂದಷ್ಟು ಆಡಿಯೋಗಳಲ್ಲಿ ಸಚಿವರ ಕಚೇರಿ ಮತ್ತು ಸಚಿವರ ಮೇಲೆ ಆರೋಪಗಳನ್ನು ಆಡಿಯೋಗಳಲ್ಲಿ ಕೇಳಿದ್ರು. ಆದರೆ ಅವರೆಲ್ಲ ಏನು ಈ ಒಂದು ಆಡಿಯೋ ಸಂಭಾಷಣೆ ಮಾಡಿರೋದಿರ್ಬೋದು ಅಥವಾ ಡೆತ್ ನೋಟ್ನಲ್ಲಿದ್ದಂಥದ್ದಿರ್ಬೋದು, ಇವರು ಆಡಿಯೋದಲ್ಲಿ ಸಂಭಾಷಣೆ ಮಾಡಿದ್ದಂಥ ವ್ಯಕ್ತಿಗಳು ಈಗಾಗಲೇ SITಯಿಂದ ಬಂಧಿತರಾಗಿದ್ದಾರೆ. ಹೀಗಾಗಿ ಅವರು ಆರೋಪ ಮಾಡಿದ ಮಾತ್ರಕ್ಕೆ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನು ಬಂಧನ ಮಾಡಿಸೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ದಾಖಲೆ ಬೇಕು. ಆದರೆ ಆ ದಾಖಲೆಗಳಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಇದು ಯಾರ ಒಂದು ಮುತುವರ್ಜಿಯಿಂದ ಈ ದಾಖಲೆಗಳೆಲ್ಲ ನಾಪತ್ತೆಯಾಗಿದ್ದಾವೆ, ಮತ್ತೆ ಎಷ್ಟು ಪ್ರೀ ಪ್ಲಾನ್ಡ್ ಆಗಿ ಹೇಗೆ ರೆಡಿ ಆಗಿದ್ರು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು. ಶ್ರುತಿ, ರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಲ್ಲಿ ಇಷ್ಟು ಸ್ಮಾರ್ಟ್ ಆಗಿ 700 ಅಕೌಂಟ್ಗಳಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಮಾಡಿರುವಂತಹ ಅಧಿಕಾರಿಗಳಾಗಿರಬಹುದು ಅಥವಾ ಮಾಜಿ ಸಚಿವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅವರ ಅಣತಿಯಂತೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಒಂದು ಚಿಕ್ಕ ದಾಖಲೆನಾದ್ರೂ ಪತ್ತೆ ಆಗಬೇಕಿತ್ತು. ಬಟ್ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿಗಳು ಕೂಡ ಇಡಿ ಅಧಿಕಾರಿಗಳ ಕೈ ಸೇರಿಲ್ಲ ಇಲ್ಲಿ ತನಕ. ಎಲ್ಲಿಂದ್ರ ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ ತಲಾಶ್ ಮುಂದುವರೆದಿದೆ ಅವರ ನಿವಾಸದಲ್ಲಿ. ಹಗರಣ ಕೇಸ್ನಲ್ಲಿ SIT ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. SIT ನಾಗೇಂದ್ರ ದದ್ದಲ್ಗೆ ವಿಚಾರಣೆಗೆ ಬರೋದಕ್ಕೆ ಹೇಳಿತ್ತು. ಇದು ಬೆಳಗ್ಗೆ 11 ಗಂಟೆಗೆ ಮತ್ತೆ ಬರಬೇಕಿತ್ತು ಅವರು. ಈಗ ನಾಗೇಂದ್ರ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಡಿ ಯಾವ ವಿಚಾರವಾಗಿ ದಾಳಿ ಮಾಡಿದೆ ಗೊತ್ತಿಲ್ಲ. ಇಡಿ ದಾಳಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಇದು. ಆಗಲೇ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಇಡಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಆ ಮಾಹಿತಿ ರಾಜ್ಯ ಪೊಲೀಸರಿಗೂ ಇರಲ್ಲ. ಅದಕ್ಕೆ ಗೃಹ ಸಚಿವರು ಆ ಮಾತನ್ನ ಹೇಳಿದ್ರು, ರಾಜ್ಯ ಸರ್ಕಾರಕ್ಕಾಗ್ಲಿ ನಮ್ಮ ಪೊಲೀಸರಿಗಾಗಿ ಮಾಹಿತಿ ಕೊಡಲ್ಲ, ಅವ್ರಿಗೆ ಅನುಮಾನ ಬಂದ್ರೆ ಬಂದು ದಾಳಿ ಮಾಡಿರ್ತಾರೆ ಅಂತ. ಅಂದ್ರೆ ಅವ್ರಿಗೆ ಮಾಡೋದೇ ಇಲ್ಲ ಅಂತಲ್ಲ, ಈಗ ಅಗತ್ಯ ಬೀಳ ತಂದಿಟ್ಕೊಳ್ಳಿ, ಸಹಾಯ ಬೇಕಾಗುತ್ತೆ, ಏನಾದ್ರೂ ಸಹಾಯ ಬೇಕು ಅಂತ ಇಟ್ಕೊಳ್ಳಿ, ಆಗ ಕೇಳ್ತಾರೆ ನಮಗೊಂದು ಎಕ್ಸ್ಟ್ರಾ ಒಂದು 10 ಪೊಲೀಸ್ ಕೊಡ್ರಿ ಅಂತ ಕೇಳ್ತಾರೆ.